ಸೊ ಯಾವುದೇ ಬಿಸ್ನೆಸ್ ಅಲ್ಲಾಗಲಿ ಒಂದು ಪ್ಲಾನಿಂಗ್ ಅಂತ ಇರಬೇಕು. 4 ಪಾಯಿಂಟ್ ಇದ್ರೆ ಯಾವುದೇ ಬಿಸ್ನೆಸ್ ಆಗಿರ್ಬೋದು ಸಕ್ಸಸ್ಫುಲ್ ಆಗಿ ರನ್ ಮಾಡೋದು. ನಿಮ್ಮ ಮೇಲೆ ನಿಮ್ಮ ನಂಬಿಕೆ ಇರಬೇಕು. ನಾನು ಮಾಡೇ ಮಾಡ್ತೀನಿ. 0 to million ಚಾಲೆಂಜಲ್ಲಿ ಇವತ್ತು ಡೇ 3 and 4. ಇವತ್ತು ವಿಶೇಷ ಏನಂತಂದರೆ, ಸೊ ಯಾವುದೇ ಬಿಸ್ನೆಸ್ ಅಲ್ಲಾಗಲಿ ಒಂದು ಪ್ಲ್ಯಾನಿಂಗ್ ಅಂತ ಇರಬೇಕು. ಅದರಲ್ಲಿ ನಾನು ಪ್ಲ್ಯಾನಿಂಗ್ ಮಾಡಿರೋದ್ರಲ್ಲಿ ಬಂದ್ಬಿಟ್ಟು 4 ಪಾಯಿಂಟ್ಸ್ ಇದೆ. 4 ಪಾಯಿಂಟ್ ಇದ್ದರೆ ಯಾವುದೇ ಬಿಸ್ನೆಸ್ ಆಗಿರ್ಬೋದು ಸಕ್ಸಸ್ಫುಲ್ಲಾಗಿ ರನ್ ಮಾಡ್ಬೋದು. ಸೊ ನಮ್ಮಲ್ಲಿದೆ ಮೇನಾಗಿ ಬರ್ತಿರೋ ಪ್ರಾಬ್ಲಮ್ಸು ಕನ್ಸಿಸ್ಟೆನ್ಸಿ ಅಂತಂದರೆ, ನಾವು ಮಾಡೋ ಕೆಲಸದಲ್ಲಿ ಒಂದು ಸರಿ ನೆಗೆಟಿವ್ ಬರ್ಬೋದು, ಒಂದು ಸರಿ ಪಾಸಿಟಿವ್ ಬರ್ಬೋದು. ಅದು ಯಾವುದೂ ತಲೆಗೆ ಹಾಕೊಂಡಿರೋ ಕನ್ಸಿಸ್ಟೆನ್ಸಿಯಾಗಿ ಮಾಡ್ಕೊಂಡು ಹೋಗೋದು. ಇನ್ನೊಂದೇನಂತಂದರೆ ರೂಟ್ ಮ್ಯಾಪ್ ಅಂತ ಹೇಳ್ತಾರೆ, ಬಿಸ್ನೆಸ್ ರೂಟ್ ಮ್ಯಾಪ್ ಅಂತ. ಅದರಲ್ಲಿ ಬಂದ್ಬಿಟ್ಟು ನೆಕ್ಸ್ಟ್ ಮಂತಲ್ಲಿ ನಾವೇನು ಮಾಡಬೇಕು, ಈ ವೀಕಲ್ಲಿ ನಾವೇನು ಮಾಡಿದ್ದೀವಿ ಅನ್ನೋದನ್ನು ಅನಲೈಸ್ ಮಾಡಿ ನೆಕ್ಸ್ಟ್ ನಾವೇನು ಮಾಡಬೇಕು ಅನ್ನೋದನ್ನು ಪ್ಲ್ಯಾನ್ ಮಾಡಿ ಅದನ್ನು ಎಕ್ಸಿಕ್ಯೂಟ್ ಮಾಡಬೇಕಾಗಿರುತ್ತೆ. ಸೊ ಮತ್ತು ಇನ್ನೊಂದು ಬಂದುಬಿಟ್ಟು ಫಾರ್ ಅಟ್ಲೀಸ್ಟ್ 1 ವೀಕ್ ಅನ್ನೋ 1 ಮಂತ್ ನಾವು 1 ವೀಕಲ್ಲಿ ಏನು ಮಾಡಬೇಕು, ನೆಕ್ಸ್ಟ್ 1 ಮಂತಲ್ಲಿ ನಾವು ಏನು ಮಾಡಬೇಕು, ಅಚೀವ್ ಮಾಡಿದ್ರೆ ನಮ್ಮ ಟಾರ್ಗೆಟ್ ಏನಾಗಿರುತ್ತೆ ಅನ್ನೋದು ಪ್ಲ್ಯಾನಿಂಗ್ ಪ್ರಾಪರಾಗಿರಬೇಕು. ಇಲ್ಲಾಂತಂದರೆ ಒಂದು ವ್ಯಾಲ್ಯೂನೇ ಇರೋಲ್ಲ. ಇನ್ನೊಂದು ಏನಂತಂದರೆ, ಕರೆಕ್ಟಾಗಿ ನಿಮ್ಮ ಮೇಲೆ ನಿಮ್ಮ ನಂಬಿಕೆ ಇರಬೇಕು. ನಾನು ಮಾಡೇ ಮಾಡ್ತೀನಿ, ಅಥವಾ ಯಾವುದೇ ಬಿಸ್ನೆಸ್ಸಲ್ಲಾಗಿರ್ಬೋದು, ಏನೇ ಆಗಿರ್ಬೋದು, ನೆಗೆಟಿವ್ ಥಿಂಗ್ಸ್ ಅಥವಾ ಬರ್ತೀನಿ ಅಂತಂದರೆ ಇರಲಿ, ಅದನ್ನು ನಿಮ್ಮ ಮೇಲೆ ನಿಮ್ಮ ನಂಬಿಕೆ ಇದ್ದರೆ ಸಾಧ್ಯ ಆಗುತ್ತೆ. ಸೊ ಇವತ್ತು ಅಷ್ಟೇ, ಇವತ್ತು ಇನ್ನೂ ಪ್ಲ್ಯಾನಿಂಗ್ ಆಗ್ತಿದೆ. ಪ್ರಾಪರಾಗಿ ನನ್ನ ಪ್ಲ್ಯಾನ್ ಬರಬೇಕಂತಂದರೆ ಇನ್ನೂ ವೆಬ್ಸೈಟ್ಗೆ ಸ್ವಲ್ಪ ರೆಡಿ ಮಾಡ್ಕೊತಾ ಇದ್ದೀನಿ, ಮತ್ತು ಸ್ವಲ್ಪ ಸೆಂಡ್ ಮಾಡೋದಕ್ಕೆಲ್ಲ ರೆಡಿ ಮಾಡ್ಕೊಬೇಕಾಗಿರುತ್ತೆ. ಸೋಮವಾರ ಸ್ಟಾರ್ಟ್ ಮಾಡೋಣ. ಸೊ ಸ್ಯಾಟರ್ಡೆ ಸಂಡೇ ಎಲ್ಲ ಸ್ವಲ್ಪ ಪ್ಲ್ಯಾನಿಂಗ್ ಮಾಡಿಕೊಂಡು ರೆಡಿ ಮಾಡಿಕೊಂಡು ಪ್ಲ್ಯಾನ್ ಮಾಡೋಣ. ಸೊ ಸೋಮವಾರದಿಂದ ಯಾವ ಥರ ಆ್ಯಡ್ಸ್ ರನ್ ಮಾಡೋದು ಮತ್ತು ಯಾವ ಥರ ಮ್ಯಾನೇಜ್ಮೆಂಟ್ ಮಾಡೋದು ಅಂಥೇಳಿ ಮಾಡೋಣ. ನಾನು ಮಾಡಿರೋದು ಪ್ರಾಡಕ್ಟ್ನ ಸೆಲೆಕ್ಷನ್ ಬಂದುಬಿಟ್ಟು ನಾನು ಹೇಳಲಿಲ್ಲ. ಇದು ಸ್ಕಿನ್ ಗ್ಲೋ ಅಂಥೇಳಿ, ಇದು ಬಂದುಬಿಟ್ಟು ಸ್ಕಿನ್ ಕೇರ್ ರಿಲೇಟೆಡ್ ಆಗುತ್ತೆ. ಇದು ಬಂದ್ಬಿಟ್ಟು ಪಿಗ್ಮೆಂಟೇಷನ್ ಮತ್ತು ಡಾರ್ಕ್ ಸ್ಪಾಟ್ಸ್, ಸ್ಕಿನ್ ವೈಟ್ ಎಲ್ಲ ಮಾಡುತ್ತೆ. ಸೊ ಇದನ್ನು ನಾನು ಸೆಲೆಕ್ಷನ್ ಮಾಡಿರೋದು. ಇದು ಬಂದುಬಿಟ್ಟು ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ. ಸೊ ನೋಡೋಣ ಸೋಮವಾರದಿಂದ ಏನಾಗುತ್ತೆ ಅಂತ.